ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಕೆಲವು ಅಂಶಗಳನ್ನು ಇಲ್ಲಿ ಚರ್ಚಿಸೋಣ. ಕಳೆದ ಸೆಮಿಸ್ಟರ್ನಲ್ಲಿ ನಾವು ಭಾರತೀಯ ಕಾವ್ಯಮೀಮಾಂಸೆಯ ಕೆಲವು ಪ್ರಮುಖ ತತ್ವಗಳನ್ನು ತಿಳ್ಕೊಂಡಿದ್ದೇವೆ. ಈ ಸೆಮಿಸ್ಟರ್ನಲ್ಲಿ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಕೆಲವು ಪ್ರಮುಖ ತತ್ವಗಳನ್ನು ಕೆಲವು ಪ್ರಮುಖ ಮೀಮಾಂಸಕರ ಮೂಲಕ ಅರಿತುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುವಂತೆ ಕಾವ್ಯ ನಿರ್ಮಾಣದ ಜೊತೆಯಲ್ಲಿಯೇ ಆ ಕಾವ್ಯದ ಆಸ್ವಾದನೆಯಿಂದ ಉಂಟಾದಂತಹ ಅನುಭವ, ಅದಕ್ಕೆ ಕಾರಣವಾದಂತಹ ಕೃತಿಯ ರೂಪ, ಸ್ವರೂಪ, ಇವುಗಳ ಬಗ್ಗೆ ನಮ್ಮ ಮನಸ್ಸು ಸಹಜವಾಗಿ ವಿವೇಚನೆಗೆ ತೊಡಗುತ್ತದೆ. ಇದನ್ನೇ ಮೀಮಾಂಸೆ ಅಂತ ಕರೀತಾರೆ. ಒಂದು ಕವಿ ಕೃತಿಯನ್ನು ಓದಿದಾಗ ನಮಗೆ ವಿಶಿಷ್ಟವಾದ ಒಂದು ಅನುಭವ ಉಂಟಾಗ್ತದೆ. ಆ ವಿಶಿಷ್ಟವಾದ ಅನುಭವವನ್ನೇ ಆನಂದಾನುಭವ ಅಂತ ಕರೀತಾರೆ. ಈ ಆನಂದಕ್ಕೆ ಕಾರಣ ಏನು ಅಂತ ಅಂದರೆ ಕಾವ್ಯದಲ್ಲಿರುವಂತಹ ಸೌಂದರ್ಯ. ಆದ್ದರಿಂದ ಕಾವ್ಯಮೀಮಾಂಸೆ ಅನ್ನೋದು ಒಂದು ಹಂತದಲ್ಲಿ ಆನಂದದ ಮೀಮಾಂಸೆಯೂ ಆಗುತ್ತದೆ, ಸೌಂದರ್ಯದ ಮೀಮಾಂಸೆಯೂ ಆಗ್ತದೆ. ಪಾಶ್ಚಾತ್ಯರಲ್ಲಿ ಸೌಂದರ್ಯ ಮೀಮಾಂಸೆ ಅನ್ನೋದು ಒಂದು ಇಂಡಿಪೆಂಡೆಂಟ್ ಆಗಿರುವಂತಹ, ಸ್ವತಂತ್ರವಾಗಿರುವಂತಹ ಶಾಖೆಯಾಗಿ ಬೆಳೆದು ಬಂತು. ಆದರೆ ಭಾರತೀಯ ಸಂದರ್ಭದಲ್ಲಿ ಭಾರತೀಯ ಕಾವ್ಯಮೀಮಾಂಸೆಯ ಜೊತೆಯಲ್ಲಿಯೇ ಸೌಂದರ್ಯ ಶಾಸ್ತ್ರವು ಕೂಡ ಬೆಳೆದು ಬಂತು ಅನ್ನೋದನ್ನು ನಾವು ಗಮನಿಸಬೇಕು. ಪಾಶ್ಚಾತ್ಯರಲ್ಲಿ ಯಾವುದನ್ನು ಕಾವ್ಯಮೀಮಾಂಸೆ ಅಂತ ಕರೆದಿದ್ದಾರೋ ಅದನ್ನು ಪೊಯೆಟಿಕ್ಸ್ ಅಂತಾರೆ. ಆ ಪೊಯೆಟಿಕ್ಸ್ ಅನ್ನೋದನ್ನು ನಾವು ಅಲಂಕಾರ ಶಾಸ್ತ್ರ ಅಂತ ಕರೆದ್ವಿ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಅಂತ ಅಂದರೆ ಅಲಂಕಾರ ಅನ್ನುವಂತಹ ಪದದ ಅರ್ಥಕ್ಕೆ ಭಾರತೀಯರು ವಿಶಾಲವಾದಂತಹ ಒಂದು ಅರ್ಥವನ್ನು ಕೊಡ್ತಾರೆ. ಇಲ್ಲಿ ಅಲಂಕಾರ ಅನ್ನೋದು ಸೌಂದರ್ಯ ಅನ್ನುವಂತಹ ಪದದ ಅರ್ಥಕ್ಕೆ ಸರಿಸಮಾನವಾದಂತಹ ರೀತಿಯಲ್ಲಿ ಬೆಳೆದು ಬಂದಿರ್ತದೆ ಅನ್ನೋದನ್ನು ನಾವು ಗಮನಿಸಬೇಕು. ಕಾವ್ಯಮೀಮಾಂಸೆ ಅನ್ನುವಂತಹ ಪದದ ಜೊತೆಯಲ್ಲಿಯೇ ಕಾವ್ಯ ವಿಮರ್ಶೆ ಅನ್ನುವಂತಹ ಇನ್ನೊಂದು ಮಾತು ಇದೆ. ಮೀಮಾಂಸೆಗೂ ವಿಮರ್ಶೆಗೂ ನಾವು ಕಲ್ಪಿಸಿಕೊಂಡಿರುವಂತಹ ವ್ಯತ್ಯಾಸವನ್ನು ಇಲ್ಲಿ ಗಮನಿಸಬೇಕು. ಒಂದು ಕಾವ್ಯವನ್ನು ತಗೊಂಡಾಗ ಅದರ ಸ್ವರೂಪ, ವ್ಯಾಪ್ತಿ, ಇತಿಮಿತಿಗಳನ್ನು ವಿವೇಚಿಸಿ ಅದನ್ನು ಬೆಲೆ ಕೊಟ್ಟುವಂತಹ ಪ್ರಯತ್ನ ಏನಿದೆ ಅದು ವಿಮರ್ಶೆ ಅಂತ ಅನ್ನಿಸ್ಕೊಳ್ತದೆ. ಆದರೆ ಕಾವ್ಯದ ಮೌಲ್ಯ ನಿರ್ಣಯಕ್ಕೆ ಬೇಕಾದಂತಹ ಒರೆಗಲ್ಲನ್ನು ನಿರ್ಮಿಸುವಂತಹ ಕೆಲಸ ಕಾವ್ಯಮೀಮಾಂಸೆಯದು. ಅಂತ ಅಂದರೆ ಅದು ಒಳ್ಳೆ ಕಾವ್ಯ ಅಂತ ಅಂದರೆ ಕಾವ್ಯ ಅಂದರೆ ಏನು, ಕಾವ್ಯ ಅಂದರೆ ಏನು ಅಂತ ಅಂದಾಗ ಅದು ಮೀಮಾಂಸೆಯತ್ತ ತಿರುಗ್ತದೆ. ಹಾಗಾಗಿ ಕಾವ್ಯ ಮೀಮಾಂಸೆ ಮತ್ತು ಕಾವ್ಯ ವಿಮರ್ಶೆ ನೋಡಲಿಕ್ಕೆ ಅಥವಾ ಕೇಳಲಿಕ್ಕೆ ಎರಡೂ ಒಂದೇ ರೀತಿ ಅಂತ ಅನಿಸಿದ್ರೂ ಕೂಡ ಅವು ಪ್ರತ್ಯೇಕವಾಗಿರುವಂತಹ, ಆದರೆ ಒಂದಕ್ಕೊಂದು ಪೂರಕವಾಗಿರುವಂತಹ ಶಬ್ದಗಳು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇಂಗ್ಲೀಷ್ನ ಲಿಟ್ರರಿ ಕ್ರಿಟಿಸಿಸಮ್ ಅನ್ನುವಂಥ ಒಂದು ಮಾತಿದೆ. ಆ ಇಂಗ್ಲೀಷ್ನ ಲಿಟ್ರರಿ ಕ್ರಿಟಿಸಿಸಮ್ ಅನ್ನುವಂತಹ ಮಾತಿಗೆ ಸಂವಾದಿಯಾಗಿ ಭಾರತೀಯ ಸಂದರ್ಭದಲ್ಲಿ ಅದನ್ನು ಸಾಹಿತ್ಯ ವಿಮರ್ಶೆ ಅಂತಕೊಂಡು ಹೇಳಿ ನಾವು ಕರೀಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಭಾರತೀಯರಲ್ಲಿ ಪ್ರಧಾನವಾಗಿ ಬೆಳೆದು ಬಂದಿರುವಂಥದ್ದು ಮೀಮಾಂಸೆ. ಆದರೆ ಪಾಶ್ಚಾತ್ಯರಲ್ಲಿ ಪ್ರಧಾನವಾಗಿ ಬೆಳೆದು ಬಂದಿರುವಂಥದ್ದು ವಿಮರ್ಶೆ ಅನ್ನೋದನ್ನು ನಾವು ಗಮನಿಸಬೇಕು. ಪಾಶ್ಚಾತ್ಯರಲ್ಲಿ ಮೀಮಾಂಸೆಯ ಜೊತೆಗೇನೆ ವಿಮರ್ಶೆನೂ ಕೂಡ ಪ್ರಧಾನವಾಗಿ ಬೆಳೆದು ಬಂತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹೀಗಾಗಿ ಮೀಮಾಂಸೆ ಮತ್ತು ವಿಮರ್ಶೆಗಳಿಗೆ
ಕೊಟ್ಟಿರುವಂತಹ ಮಹತ್ವ ಮತ್ತು ಪ್ರಮಾಣದ ತಾರತಮ್ಯಗಳಿಂದಾಗಿ ಪಾಶ್ಚಾತ್ಯ ಮತ್ತು ಭಾರತೀಯ ಕಾವ್ಯತತ್ವ ಸಮಾಲೋಚನೆಯ ಧೋರಣೆಗಳೇ ಬದಲಾಗಿರೋದನ್ನು ನಾವು ಗಮನಿಸ್ತೇವೆ. ಈ ಧೋರಣೆಗೆ ಅನುಗುಣವಾಗಿ ಅವು ಬೆಳೆದು ಬಂದಿದ್ದಾವೆ. ಪಾಶ್ಚಾತ್ಯರಲ್ಲಿ ಮೀಮಾಂಸೆ ಅನ್ನುವಂಥದ್ದು ಗ್ರೀಕ್ನಲ್ಲಿ ಉಗಮಗೊಂಡು ನಂತರ ರೋಮ್ನ ಮೂಲಕ ಯುರೋಪಿನ ಇತರ ದೇಶಗಳಲ್ಲಿ ಅದು ಪ್ರಚಾರಕ್ಕೆ ಬಂತು. ಆದರೆ ಭಾರತೀಯರಲ್ಲಿ ಅದು ಸಂಸ್ಕೃತದಲ್ಲಿ ಉಗಮಗೊಂಡು ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೆಯಿತು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಪಾಶ್ಚಾತ್ಯ ಸಂಸ್ಕೃತಿಯನ್ನು ಕುರಿತು ಮಾತನಾಡುವ ಸಂದರ್ಭದಲ್ಲಿ ನಮಗೆ ಮೊದಲಿಗೆ ನೆನಪಿಗೆ ಬರೋದು ಅಂತ ಅಂದರೆ ಗ್ರೀಕ್ ದೇಶ. ಯಾಕೆಂದರೆ ಅದು ಜಗತ್ತಿನ ಅತ್ಯಂತ ಪ್ರಾಚೀನವಾದ ಸಂಸ್ಕೃತಿಯನ್ನು ಹೊಂದಿರುವಂತಹ ಒಂದು ದೇಶ. ಎಲ್ಲ ಕಲೆಗಳು ಮತ್ತು ಶಾಸ್ತ್ರಗಳು ಅಲ್ಲಿಯೇ ಹುಟ್ಟಿ ಮನುಷ್ಯನ ಬುದ್ಧಿ ಭಾವಗಳ ವಿಕಾಸಕ್ಕೆ ಅದು ಕೇಂದ್ರ ಸ್ಥಳ ಆಯಿತು. ಅದೊಂದು ಚಿಕ್ಕ ದೇಶ ಹೌದು, ಆದರೆ ಪ್ರಾಚೀನ ಜಗತ್ತಿನಲ್ಲಿ ಹಲವು ಜ್ಞಾನ ಶಾಖೆಗಳು ಹುಟ್ಟಿ ಬೆಳೆದಂತಹ ಒಂದು ಪ್ರದೇಶ ಅದು. ಆ ಕಾರಣಕ್ಕಾಗಿಯೇ ಗ್ರೀಕ್ ದೇಶದಲ್ಲಿ ಸಾಹಿತ್ಯ ಮತ್ತು ಅದರ ಜೊತೆಯಲ್ಲಿಯೇ ಸಾಹಿತ್ಯ ವಿಮರ್ಶೆಯೂ ಕೂಡ ಬೆಳೆದು ಬಂತು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಗ್ರೀಕ್ನ ಅತ್ಯಂತ ಪ್ರಾಚೀನ ಮಹಾಕವಿ ಯಾರು ಅಂತ ಅಂದರೆ ಹೋಮರ್. ಅವನ ಕಾಲ ಕ್ರಿಸ್ತಶಕ ಪೂರ್ವ 9ನೇ ಶತಮಾನ ಅಥವಾ 8ನೇ ಶತಮಾನ. ಅಲ್ಲಿಂದ ಕ್ರಿಸ್ತಶಕ ಪೂರ್ವ 5-4ನೇ ಶತಮಾನಗಳಲ್ಲಿದ್ದಂತಹ ಪ್ಲೇಟೋ ಮತ್ತು ಅರಿಸ್ಟಾಟಲ್ಗಳವರೆಗೆ ಕಾವ್ಯಮೀಮಾಂಸೆ ಮತ್ತು ವಿಮರ್ಶೆಯನ್ನು ಕುರಿತಂತೆ ಯಾವುದೇ ಸ್ವತಂತ್ರವಾದಂತಹ ಗ್ರಂಥಗಳು ನಮಗೆ ದೊರಕೋದಿಲ್ಲ. ನಮಗೆ ದೊರಕುವಂತಹ ಪ್ರಾಚೀನವಾದಂತಹ ಗ್ರಂಥ, ಅದು ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟಂತೆ ಪ್ರಾಚೀನವಾದಂಥ ಗ್ರಂಥ ಯಾವುದು ಅಂತ ಅಂದರೆ ಅದು ರಿಪಬ್ಲಿಕ್, ಪ್ಲೇಟೋನ ರಿಪಬ್ಲಿಕ್. ಆದರೆ ಅದು ಕೂಡ ಸಾಹಿತ್ಯ ತತ್ವ ಸಮಾಲೋಚನೆಯ ಕೃತಿಯಲ್ಲ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಬೇಕು. ಅಲ್ಲಿ ಒಂದು ರೀತಿಯಲ್ಲಿ ಸಾಂದರ್ಭಿಕವಾಗಿ ಸಾಹಿತ್ಯದ ವಿವೇಚನೆ ಬರ್ತದೆ. ಹಾಗೆ ನೋಡಿದರೆ ಸಾಹಿತ್ಯ ಸ್ವರೂಪದ ಚರ್ಚೆಯನ್ನೇ ಮುಖ್ಯವಾಗಿಟ್ಟುಕೊಂಡು ಬಂದಂತಹ ಮೊದಲ ಕೃತಿ ಯಾವುದು ಅಂತ ಅಂದರೆ ಅರಿಸ್ಟಾಟಲ್ನ ಕಾವ್ಯಮೀಮಾಂಸೆ. ಮತ್ತು ಅವನ ಇನ್ನೊಂದು ಕೃತಿ ಯಾವುದು ಅಂತ ಅಂದರೆ ಅದು ಅಲಂಕಾರ ಶಾಸ್ತ್ರ. ಈ ದೃಷ್ಟಿಯಿಂದ ಭಾರತೀಯ ಕಾವ್ಯಮೀಮಾಂಸೆಗೆ ನಾವು ಭರತನನ್ನು ಹೇಗೆ ಮೂಲ ಪುರುಷ ಅಂತ ಕರಿತೇವೋ ಹಾಗೆ ಅರಿಸ್ಟಾಟಲ್ನನ್ನು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಮೂಲ ಪುರುಷ ಅಂತ ಹೇಳ್ಬೋದು. ಆದರೆ ಅದಕ್ಕಿಂತ ಮೊದಲು, ಅರಿಸ್ಟಾಟಲ್ನಿಗಿಂತ ಮೊದಲು ಕಾವ್ಯ ಸ್ವರೂಪದ ಕುರಿತು ಚರ್ಚೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆದು ಬಂದಿತ್ತು ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಅದಕ್ಕೆ ಪ್ಲೇಟೋನ ಅಭಿಪ್ರಾಯಗಳು, ಪ್ಲೇಟೋನ ಅನಿಸಿಕೆಗಳು ಅವು ನಮ್ಮ ಮುಂದೆ ಇದ್ದಾವೆ ಅನ್ನೋದನ್ನು ನಾವು ಗಮನಿಸ್ಕೋಬೇಕು. ಪ್ಲೇಟೋ ತನ್ನ ಕಾಲಘಟ್ಟದ ಮಹಾನ್ ತತ್ವಜ್ಞಾನಿಯಾಗಿದ್ದ. ಅವನು ಜನತೆಯನ್ನು ತನ್ನ ತರ್ಕಬದ್ಧವಾಗಿರುವಂತಹ ತಾತ್ವಿಕತೆಗಳಿಂದ ಜಾಗೃತಗೊಳಿಸಲಿಕ್ಕೆ ಸದಾ ಪ್ರಯತ್ನ ಮಾಡ್ತಾ ಇದ್ದ. ಅವನು ಸಾಕ್ರೆಟಿಸ್ನ ಶಿಷ್ಯನಾಗಿದ್ದ. ಅವತ್ತು ಆ ದಿನಮಾನಗಳಲ್ಲಿ ಅಥೆನ್ಸಿನ ರಾಜಕೀಯ ತುಂಬ ಕೆಳಮಟ್ಟಕ್ಕಿಳಿದು ಸಾಕ್ರೆಟಿಸ್ನಂತಹ ಸತ್ಯವಾದಿ ಅದಕ್ಕೆ ಬಲಿಯಾಗಿದ್ದ. ಸಾಕ್ರೆಟಿಸ್ನನ್ನು ಮರಣದಂಡನೆ ಶಿಕ್ಷೆಗೆ ಗುರಿಪಡಿಸಿದರು. ಅದರ ನಂತರ ಪ್ಲೇಟೋ ತನಗೆ ಎದುರಾಗಿರುವಂತಹ ಎಲ್ಲ ಕಷ್ಟಗಳನ್ನು ಎದುರಿಸಿ ಅಥೆನ್ಸಿನಲ್ಲಿ ತನ್ನದೇ ಆದಂತಹ ಒಂದು ಗುರುಕುಲವನ್ನು, ವಿದ್ಯಾಕುಲವನ್ನು, ಮಹಾಪೀಠವನ್ನು ಸ್ಥಾಪನೆ ಮಾಡ್ತಾನೆ. ಆ ಮೂಲಕ ಸಮಾಜವನ್ನು ಪುನರುಜ್ಜೀವನಗೊಳಿಸುವ ಕೆಲಸದಲ್ಲಿ ಆತ ತೊಡಗ್ತಾನೆ. ಪ್ಲೇಟೋ ಅಧಪ್ಪತನ ಹೊಂದುತ್ತಾ ಇದ್ದಂತಹ ಆ ಅಥೆನ್ಸ್ ಏನಿದೆ
ಆ ಅಥೆನ್ಸಿನ ಸಮಾಜವನ್ನ ಪುನರುಜ್ಜೀವನಗೊಳಿಸುವಂತಹ ಒಂದು ಕಾರ್ಯದಲ್ಲಿ ತೊಡಗಿರ್ತಾನೆ. ಹಾಗಾಗಿ ಅವನು ಆದರ್ಶ ರಾಜ್ಯದ ಕನಸನ್ನ ಕಾಣ್ತಾನೆ. ಈ ಆದರ್ಶ ರಾಜ್ಯದ ನಿರ್ಮಾಣಕ್ಕೆ ಪೂರಕವಾದಂತಹ ಅನೇಕ ಕೃತಿಗಳನ್ನು ಆತ ನಿರ್ಮಾಣ ಮಾಡ್ತಾನೆ. ರಿಪಬ್ಲಿಕ್, ಸಿಂಪೋಸಿಯಂ, ಕ್ರೀಟೋ, ಕ್ರಿಟಿಯಾಸ್, ಅಯಾನ್ ಇವು ಅವನ ಮುಖ್ಯವಾದಂತಹ ಕೃತಿಗಳು. ಈ ಎಲ್ಲ ಕೃತಿಗಳಲ್ಲಿ ರಿಪಬ್ಲಿಕ್ ಅನ್ನುವಂತಹ ಕೃತಿ ಏನಿದೆ ಅದು ಅತ್ಯಂತ ಮಹತ್ವದ ಒಂದು ಕೃತಿ ಅನ್ನೋದನ್ನ ನಾವು ಗಮನಿಸಬೇಕು. ಈ ರಿಪಬ್ಲಿಕ್ ಅನ್ನುವಂತಹ ಕೃತಿಯಲ್ಲಿಯೇ ಕಾವ್ಯದ ಪ್ರಸ್ತಾಪವನ್ನ ಆತ ಮಾಡ್ತಾನೆ. ಪ್ಲೇಟೋ ಕಾವ್ಯವನ್ನ ಅನುಕರಣಾತ್ಮಕ ಅಂತ ಕರೀತಾನೆ. ಅನುಕರಣೆ ಅನ್ನೋದಕ್ಕೆ ಆತ ಇಲ್ಲಿ ಸೀಮಿತವಾದಂತಹ ಒಂದು ಅರ್ಥವನ್ನ ಕೊಡ್ತಾನೆ. ಒಂದು ಅಸಾಧಾರಣವಾದಂತಹ ಅದ್ಭುತವಾದಂತಹ ಶಕ್ತಿ ಸಕಲ ಚರಾಚರ ಜಗತ್ತನ್ನ ಸೃಷ್ಟಿ ಮಾಡಿದೆ. ಅಂತಹ ಸೃಷ್ಟಿಯನ್ನ ಕಲಾವಿದ ಅನುಕರಿಸ್ತಾನೆ. ಆದರೆ ಎಷ್ಟೇ ಸಮರ್ಥನಾದರೂ ಕೂಡ ಯಥಾವತ್ತಾಗಿ ಅನುಕರಣೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ತಗೊಂಡು ಆತ ಹೇಳ್ತಾನೆ. ಯಾಕೆಂದ್ರೆ ನಮ್ಮ ಕಣ್ಣೆದುರಿಗೆ ಇರುವಂತಹ ಸೃಷ್ಟಿಯನ್ನ ಪೂರ್ಣ ರೂಪದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಈಗ ನಮ್ಮ ಮುಂದೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅಂದಾಗ ನಾವು ವ್ಯಕ್ತಿಯ ಮುಂಭಾಗವನ್ನ ಮಾತ್ರ ನೋಡ್ತೇವೆ, ಹಿಂಭಾಗವನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅನುಕರಣೆ ಅಂದಾಗ ಅದು ಪರಿಪೂರ್ಣವಾದಂತಹ ಅನುಕರಣೆ ಆಗಿರೋದಿಲ್ಲ. ತಾನು ನೋಡಿದಂತಹ ಆಂಶಿಕ ರೂಪವನ್ನ ಕಲಾವಿದನಾದವನು ಅನುಕರಿಸಬಲ್ಲ. ಹಾಗಾದಾಗ ಅದು ಪ್ರಕೃತಿಯ ಸತ್ಯದಿಂದ ದೂರ ಸರಿತದೆ ಅಂದ್ಕೊಂಡು ಹೇಳ್ತಾನೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಜನಸಾಮಾನ್ಯರು ಏನು ಮಾಡ್ತಾರೆ ಅಂತ ಅಂದರೆ ಪ್ರಕೃತಿ ಸತ್ಯಕ್ಕಿಂತ ಕಲೆಯ ಸತ್ಯ ನಿಜವಾದದ್ದು ಅಂತ ಭಾವಿಸ್ತಾರೆ ಅಂತಕೊಂಡು ಪ್ಲೇಟೋ ಹೇಳ್ತಾನೆ. ಕವಿಗಳಾದವರು ತಮ್ಮ ಕೃತಿಗಳಿಗೆ ಏನು ಮಾಡ್ತಾರೆ ಅಂತ ಅಂದರೆ ತಾವೇ ಕಲ್ಪಿಸಿಕೊಂಡಂತಹ ಕಟ್ಟುಕತೆಗಳನ್ನು ಆಯ್ದುಕೊಳ್ತಾರೆ. ಇವು ಈ ಕಟ್ಟುಕತೆಗಳೇನಾಗಿರ್ತವೆ ಅಂತ ಅಂದರೆ ಸುಂದರವಾದಂತಹ ಭಾಷೆ, ಛಂದಸ್ಸು, ಅಲಂಕಾರಗಳಿಂದ ಆಕರ್ಷಕವಾಗಿರ್ತವೆ. ಹೀಗಾಗಿ ಸಹಜವಾಗಿ ಓದುಗರ ಮೇಲೆ ಪ್ರಭಾವವನ್ನು ಬೀರ್ತವೆ. ಅದ್ರ ಜೊತೆಯಲ್ಲಿಯೇ ಆ ಕೃತಿಯನ್ನು ಓದ್ತಾ ಇರುವಂತಹ ಸಂದರ್ಭದಲ್ಲಿ ಓದುಗರಿಗೆ ತಾತ್ಕಾಲಿಕವಾದಂತಹ ಸಂತೋಷವನ್ನು ನೀಡ್ತವೆ. ಆ ಮೂಲಕ ಜನರ ಮನಸ್ಸನ್ನು ಅವು ಉದ್ರೇಕಿಸ್ತವೆ ಅಂದ್ಕೊಂಡು ಪ್ಲೇಟೋ ಅಭಿಪ್ರಾಯ ಪಡ್ತಾನೆ. ಒಂದು ಕಾಲಕ್ಕೆ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತನ್ನ ವೈಭವದ ತುತ್ತತುದಿಯನ್ನು ತಲುಪಿದ್ದಂತಹ ಗ್ರೀಕ್ ದೇಶ ಪ್ಲೇಟೋನ ಕಾಲಕ್ಕೆ ತನ್ನ ಘನತೆಯನ್ನು ಕಳೆದುಕೊಳ್ತಾ ಇತ್ತು. ಜನರಲ್ಲಿ ಉನ್ನತವಾದಂತಹ ನೈತಿಕ ಮೌಲ್ಯಗಳನ್ನು ಬಿತ್ತಬೇಕಾಗಿದ್ದಂತಹ ಕಾವ್ಯಗಳು, ನಾಟಕಗಳು ಅದಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ವರ್ತಿಸ್ತಾ ಇತ್ತು. ಯಾಕೆಂದರೆ ಕಾವ್ಯ ಮತ್ತು ನಾಟಕಗಳಲ್ಲಿ ನಾವು ಯಾರನ್ನ ಆದರ್ಶ ಪುರುಷರು ಅಂತ ತಿಳ್ಕೊಂಡಿರ್ತೇವೆ, ಆ ಆದರ್ಶ ಪುರುಷರು ಅನ್ನಿಸ್ಕೊಂಡಂಥ ದೇವತೆಗಳಿಗೆ ಮನುಷ್ಯನ ಎಲ್ಲ ದುರ್ಗುಣಗಳನ್ನು ಆರೋಪಿಸಿ ಚಿತ್ರಿಸ್ತಾರೆ. ಇದರಿಂದ ಜನ ಪ್ರಭಾವಿತರಾಗಿ ನೈತಿಕವಾಗಿ ಅಧಪತನದತ್ತ ಸಾಗ್ತಾ ಇದ್ರು. ಯಾಕೆಂದರೆ ಆ ಕಾವ್ಯ ಮತ್ತು ನಾಟಕಗಳಲ್ಲಿ ದೇವತೆಗಳು ನೈತಿಕವಾಗಿ ಅತ್ಯಂತ ಕೆಳಮಟ್ಟದಲ್ಲಿ ವ್ಯವಹರಿಸೋದನ್ನು ಗಮನಿಸಿದಂಥ ಜನಸಾಮಾನ್ಯರು ದೇವತೆಗಳೇ ಆ ರೀತಿ ವರ್ತಿಸ್ತಾರೆ, ಇನ್ನು ನಾವು ವರ್ತಿಸಿದರೆ ತಪ್ಪೇನು ಅಂತಕೊಂಡು ಹೇಳಿ ಜನರು ಕೂಡ ನೈತಿಕವಾಗಿ ಅತ್ಯಂತ ಕೆಳಮಟ್ಟದಲ್ಲಿ ವರ್ತಿಸ್ತಾ ಇದ್ರು. ಹೀಗಾಗಿ ಸಹಜವಾಗಿ ಏನಾಗ್ತಾ ಇತ್ತು ಅಂತ ಅಂದರೆ ನೈತಿಕ ಮೌಲ್ಯಗಳು ಕಡಿಮೆ ಆಗ್ತಾ ಇದ್ದು, ನೈತಿಕ ಮೌಲ್ಯಗಳು ಕೆಳಮಟ್ಟಕ್ಕೆ ಇಳಿತಾ ಇದ್ದು. ಇಂತಹ ಒಂದು ಸಂದರ್ಭದಲ್ಲಿ ಪ್ಲೇಟೋ ಆದರ್ಶ ರಾಜ್ಯದ ಕನಸನ್ನು ಕಾಣ್ತಾನೆ. ಆದರ್ಶ ರಾಜ್ಯದ ಕನಸನ್ನು ಕಂಡು ಆದರ್ಶ ರಾಜ್ಯದಿಂದ ಕವಿಗಳನ್ನು ದೂರ ಇಡಬೇಕು ಅಂತ ವಾದಿಸ್ತಾನೆ.
ಅಥೆನ್ಸಿನ ದುಸ್ಥಿತಿಗೆ, ನೈತಿಕ ಮೌಲ್ಯಗಳ ಅಧಪತನಕ್ಕೆ ಕಾವ್ಯದ ಪ್ರಭಾವವನ್ನು ಆತ ಗುರುತಿಸ್ತಾನೆ. ಸಮೃದ್ಧವಾಗಿರುವಂತಹ ಗ್ರೀಕ್ ಸಾಹಿತ್ಯ ಮತ್ತು ಪುರಾಣ ಕಥೆಗಳು ಪೂರ್ಣ ಜೀವನಕ್ಕೆ ಪೋಷಕವಾಗಿರದೆ ಅವು ಅಡ್ಡಿಯಾಗಿರ್ತವೆ ಅಂದ್ಕೊಂಡು ಆತ ಭಾವಿಸ್ಕೊಳ್ತಾನೆ. ಕಾವ್ಯಗಳಲ್ಲಿ ಬರುವಂತಹ ಕಲ್ಪಿತ ಕಥೆಗಳು, ಕಾಲ್ಪನಿಕ ಕಥೆಗಳು ಆದರ್ಶ ರಾಜ್ಯದ ಮತ್ತು ಆದರ್ಶ ಪ್ರಜೆಗಳ ನಿರ್ಮಾಣಕ್ಕೆ ಅಡ್ಡಿಯಾಗ್ತವೆ ಅಂದ್ಕೊಂಡು ಆತ ತಿಳ್ಕೊಳ್ತಾನೆ. ಈ ಹಿನ್ನೆಲೆಯಲ್ಲಿ ಆದರ್ಶ ರಾಜ್ಯದಿಂದ ಕವಿಗಳನ್ನು ಹೊರಹಾಕಬೇಕು, ಹಾಗೆ ಕಾವ್ಯಗಳನ್ನು ಕೂಡ ನಾವು ನಿರಾಕರಣೆ ಮಾಡಬೇಕು ಅಂತ ಹೇಳ್ಕೊಂಡು ಆತ ತನ್ನ ವಾದವನ್ನು ಮಂಡಿಸ್ತಾನೆ. ಪ್ಲೇಟೋ ಕಾವ್ಯವನ್ನು ತಿರಸ್ಕರಿಸುವಂತಹ ತನ್ನ ವಾದ ಏನಿದೆ, ಆ ವಾದವನ್ನು ಬೌದ್ಧಿಕವಾದ ಮತ್ತು ನೈತಿಕವಾದಂಥ ನೆಲೆಯಲ್ಲಿ ಮಂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಕಾವ್ಯ ಅನ್ನೋದು ಮೂಲತಃ ಅನುಕರಣೆ, ಆದರೆ ಅದು ಪರಿಪೂರ್ಣವಾದದ್ದಲ್ಲ. ಅದು ಪಾರ್ಷಿಯಲ್ ಆಗಿರುವಂತಹ, ಅಂದರೆ ಅಂಶತಃ ಆಗಿರುವಂತಹ ಅದು ಅಂಶತಃ ಆಗಿರುವಂತಹ ಅನುಕರಣೆ ಅಂದ್ಕೊಂಡು ಹೇಳ್ತಾನೆ. ಆದರೆ ಜನ ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಮೋಸ ಹೋಗ್ತಾರೆ. ಜನರನ್ನು ಮೋಸಗೊಳಿಸುವಂತಹ ಇಂಥ ವಿಚಾರಗಳಿಂದ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತಕೊಂಡು ಹೇಳಿ ಆತ ಕಾವ್ಯ ಮತ್ತು ಕಲೆಯನ್ನು ಆತ ಖಂಡಿಸ್ತಾನೆ. ಕವಿಗಳು ತಮ್ಮ ಕಟ್ಟುಕತೆಗಳಿಂದ ಜನರ ನೈತಿಕ ಮೌಲ್ಯ ಕುಸಿಯೋದಕ್ಕೆ ಕಾರಣರಾಗ್ತಾರೆ. ದೇವತೆಗಳ ವಿಷಯದಲ್ಲಿ ಇಲ್ಲಸಲ್ಲದ ಸುಳ್ಳು ಕಥೆಗಳನ್ನು ಅವರು ಸೃಷ್ಟಿ ಮಾಡ್ತಾರೆ. ಮನುಷ್ಯರಲ್ಲಿರುವ ದೌರ್ಬಲ್ಯಗಳನ್ನು ದೇವತೆಗಳಿಗೆ ಆರೋಪಿಸ್ತಾರೆ. ಆ ಮೂಲಕ ವ್ಯಕ್ತಿ ತನ್ನ ದೌರ್ಬಲ್ಯವನ್ನು ಸಮರ್ಥಿಸಿಕೊಳ್ಳುವಂತೆ ಮಾಡ್ತಾರೆ. ಅವು ಸಾಂಕೇತಿಕ ಅಂತ ಕೊಂಡು ನಾವು ಹೇಳಬಹುದಾದರೂ ಅವು ಬೀರುವಂಥ ಪರಿಣಾಮ ಇದೆಯಲ್ಲ, ಅದು ಅಗಾಧವಾಗಿರುವಂಥದ್ದು. ಅದರಲ್ಲಿಯೂ ಮಕ್ಕಳ ಮನಸ್ಸಿನ ಮೇಲೆ ಈ ಕಥೆಗಳು ಅಚ್ಚಳಿಯದ ಪ್ರಭಾವವನ್ನು ಬೀರ್ತವೆ ಅನ್ನೋದನ್ನು ನಾವು ಗಮನಿಸಬೇಕು. ಈ ಕಾರಣಕ್ಕಾಗಿ ದೇವತೆಗಳ ಭಯಂಕರ ಕಥೆಗಳು, ಅವುಗಳ ಕ್ರೌರ್ಯ ಮುಂತಾದವುಗಳು ಮಕ್ಕಳ ಮನಸ್ಸಿನ ಮೇಲೆ ಉಳಿದು ಅವರು ಭಯಗ್ರಸ್ತರು, ಹೇಡಿಗಳು ಆಗೋದಕ್ಕೆ ಕಾರಣ ಆಗ್ತದೆ ಅಂದ್ಕೊಂಡು ಪ್ಲೇಟೋ ಹೇಳ್ತಾನೆ. ಆ ಕಾರಣಕ್ಕಾಗಿ ಸತ್ಯ ಸ್ವರೂಪದಿಂದ ದೂರ ಸರಿದಿರುವಂತಹ ಈ ಅನುಕರಣೆಯ ಚಿತ್ರಗಳು ಮನಸ್ಸನ್ನು ಉದ್ರೇಕಿಸಿ ಲೌಕಿಕ ಜೀವನದ ನಡೆನುಡಿಗಳನ್ನು ವಿಕೃತಗೊಳಿಸ್ತವೆ. ನಿಜ ಜೀವನದಲ್ಲಿ ನೋಡಿದಾಗ ತಿರಸ್ಕರಿಸುವಂತಹ, ಜುಗುಪ್ಸೆ ಪಡುವಂತಹ ಅಂಶಗಳು ನಾಟಕದಲ್ಲಿ ಆಕರ್ಷಣೀಯವಾಗಿ ಅದರಿಂದ ಜನ ಸಂತೋಷ ಪಡೋದನ್ನು ನಾವು ಕಾಣ್ತೇವೆ. ಯಾವುದನ್ನು ನಿಜ ಜೀವನದಲ್ಲಿ ನಾವು ತಿರಸ್ಕಾರ ಮಾಡ್ತೇವೋ ಅದನ್ನು ಕಲಾಕೃತಿಗಳ ಮೂಲಕ, ಅದು ನಾಟಕ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಅವುಗಳ ಮೂಲಕ ಆಕರ್ಷಿತರಾಗಿ ಆ ವಿಕೃತಿಯನ್ನು ಒಪ್ಪಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಆದ್ದರಿಂದ ಇಂತಹ ವಿಕೃತಿಗಳನ್ನು ಒಪ್ಪುವಂತೆ ಮಾಡುವಂತಹ ಕವಿಗಳನ್ನು ಆದರ್ಶ ರಾಜ್ಯದಿಂದ ಏನು ಮಾಡಬೇಕು ಅಂದರೆ ದೂರ ಇಡಬೇಕು ಅಂದ್ಕೊಂಡು ಆತ ಹೇಳ್ತಾನೆ. ಪ್ಲೇಟೋನ ತೀರ್ಮಾನ ಏನೇ ಇದ್ದರೂ ಕೂಡ ಕಾವ್ಯ ಅನುಕರಣಾತ್ಮಕ ಕಲೆ ಅನ್ನುವಂಥ ಅವನ ಮಾತು ಕಾವ್ಯತತ್ವ ವಿವೇಚನೆಯ ಸಂದರ್ಭದಲ್ಲಿ ಹೊಸ ದೃಷ್ಟಿಯನ್ನು ತಂದುಕೊಡ್ತು. ಮುಂದೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಉದ್ದಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಅದರ ಪ್ರಭಾವ ಬೆಳೆದುಕೊಂಡು ಬಂತು. ಇದ್ರ ಜೊತೆಯಲ್ಲಿಯೇ ಪ್ಲೇಟೋ ಇನ್ನೂ ಕೆಲವು ಅಂಶಗಳನ್ನು ಕಾವ್ಯಕಲೆಯಲ್ಲಿ ಆತ ಗುರುತಿಸ್ತಾನೆ. ಕಾವ್ಯ ಭಾವನೆಗಳನ್ನು ಉದ್ರೇಕಿಸ್ತದೆ. ಅನುಕರಣೆ ಮತ್ತು ಭಾವೋದ್ರೇಕದಿಂದ ಕಾವ್ಯ ಆನಂದವನ್ನು ಕೊಡ್ತದೆ. ಕಾವ್ಯದಿಂದ ಉಂಟಾಗುವಂತಹ ಭಾವೋದ್ರೇಕ ಮತ್ತು ಆನಂದಗಳು ಇಡೀ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರ್ತವೆ. ಮಾತ್ರ ಅಲ್ಲ, ಲೌಕಿಕ ಜೀವನದ ನಮ್ಮ ನಡೆನುಡಿಗಳನ್ನು ಈ ಭಾವನಾತ್ಮಕ ಅಂಶಗಳು ರೂಪಿಸುವಂಥ ಪ್ರಯತ್ನವನ್ನು ಮಾಡ್ತವೆ ಅಂದ್ಕೊಂಡು ಹೇಳ್ತಾನೆ.
ಮುಂದೆ ಅವನ ಶಿಷ್ಯ ಅರಿಸ್ಟಾಟಲ್ ಪ್ಲೇಟೋನ ವಿಚಾರಗಳಿಗೆ ಬೇರೆಯದ್ದೇ ಆದ ರೀತಿಯಲ್ಲಿ ವ್ಯಾಖ್ಯಾನವನ್ನು ನೀಡಿ ಕಾವ್ಯವನ್ನು ಸಮರ್ಥಿಸುವ ಪ್ರಯತ್ನವನ್ನು ಮಾಡ್ತಾನೆ. ಪ್ರೀತಿಯ